Hello everyone, praise the Lord. ದೇವನಾಮಕ್ಕೆ ಸ್ತೋತ್ರವಾಗಲಿ. Welcome to our daily devotion. ನಮ್ಮ ಅನುದಿನದ ಉಪಾಸನೆಗೆ ನಿಮ್ಮನ್ನು ಆಹ್ವಾನಿಸ್ತೇವೆ. Hope all of you are doing great. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಭಾವಿಸ್ತೇವೆ. And everything is good, going good in your life. ಎಲ್ಲವೂ ನಿಮ್ಮ ಜೀವಿತದಲ್ಲಿ ಸುಗಮವಾಗಿ ಸೊಗಸಾಗಿದೆ ಎಂಬುದಾಗಿ ಭಾವಿಸ್ತೇವೆ. I had a pastor, she was a Singaporean. ನನ್ನ ಒಬ್ಬ ಪಾಸ್ಟರ್ ಸಿಂಗಪೂರಿಯನ್. And every time she would ask me, how are you doing? I would say, I'm doing fine. ಅವ್ರು ಯಾವಾಗಲೂ ನನ್ನನ್ನು ಕೇಳ್ತಿದ್ರು ಹೇಗಿದ್ದೀರಿ ಎಂಬುದಾಗಿ, ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳ್ತಿದ್ದೆ. And she would always tell me, don't say you're doing fine, say you're doing great. ಅವ್ರು ಹೇಳ್ತಿದ್ರು, ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳಬೇಡ, ತುಂಬಾ ಚೆನ್ನಾಗಿದ್ದೇನೆ, ಶ್ರೇಷ್ಠವಾಗಿದ್ದೇನೆ ಎಂಬುದಾಗಿ ಹೇಳು ಅಂತ. So with God we are always doing great. ಹಾಗಾಗಿ ದೇವರ ಸಂಗಡ ನಾವು ಯಾವಾಗಲೂ ಉತ್ತಮವಾಗಿ ಇರ್ತೇವೆ. And you have to believe that all good things and great things are going to happen in your life. ಎಲ್ಲ ಶುಭ ಕಾರ್ಯಗಳು, ಎಲ್ಲ ಉತ್ತಮವಾದ ಕಾರ್ಯಗಳು ದೇವರೊಟ್ಟಿಗೆ ನಮ್ಮ ಸಂಗಡ ನಡೆಯುತ್ತದೆ ಎಂಬುದಾಗಿ ನೀವು ನಂಬಬೇಕು. Your God and my God is a great God. ನಿಮ್ಮ ದೇವರು ನನ್ನ ದೇವರು ದೊಡ್ಡ ದೇವನಾಗಿರುತ್ತಾನೆ. There is no one like him. ಆತನಂತೆ ಯಾರೂ ಇಲ್ಲ ಪ್ರಿಯರೇ. Nothing and no one can be compared to him. ಯಾರೂ ಸಹ ಆತನಿಗೆ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. He is beyond everyone. ಆತನು ಎಲ್ಲರಿಗಿಂತ ಮಿಗಿಲಾದವನು. There is no beginning and there is no end to this God. ಈ ದೇವರಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. He was and he is going to be. ಆತನು ನೆನ್ನೆ ಇದ್ದವನು ಎಂದಿಗೂ ಇರುವಾತನು. He is the Alpha and the Omega. ಆತನು ಆಲ್ಫಾ ಮತ್ತು ಒಮೆಗಾವಾಗಿದ್ದಾನೆ. He is the beginning and he is the end. ಆತನೇ ಪ್ರಾರಂಭ, ಆತನೇ ಅಂತ್ಯ. So we serve a great God. ಹಾಗಾಗಿ ನಾವು ಇಂಥ ದೊಡ್ಡ ದೇವರನ್ನ ಸೇವಿಸುವವರಾಗಿದ್ದೇವೆ. He introduces himself as I am. ತಮ್ಮನ್ನು ತಾವೇ ಯಾವ ರೀತಿ ದೇವರು ಪರಿಚಯಿಸಿಕೊಡ್ತಾನೆ ಅಂದ್ರೆ, ನಾನು ಇರುವಾತನೇ ಆಗಿದ್ದೇನೆ ಎಂಬುದಾಗಿ. He is not he was or he is going to be. He is I am. He is always there. ಆತನು ನೆನ್ನೆ ಇದ್ದವನಾಗ್ಲಿ ನಾಳೆ ಇರುವಾತನಾಗಲಿ ಅಲ್ಲ, ಎಂದಿಗೂ ಇರುವಾತನೇ ಆಗಿರುತ್ತಾನೆ. In any given time he is I am. ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇರುತ್ತಾನೆ, ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. We serve a great God. ಹಾಗಾಗಿ ನಾವು ಇಂಥ ದೊಡ್ಡ ದೇವರನ್ನ ಸೇವಿಸ್ತೇವೆ. We are the most privileged people. ನಾವು ಬಹಳ ಭಾಗ್ಯಶಾಲಿಗಳು. And everyone who called themselves God is dead and they are gone out of this world. ತಮ್ಮನ್ನು ತಾವು ದೇವರುಗಳು ಎಂಬುದಾಗಿ ಸಂಬೋಧಿಸಿಕೊಂಡಂತ ಅನೇಕರು ಸತ್ತು ಮಣ್ಣು ಪಾಲಾಗಿದ್ದಾರೆ. But this God, he died and he rose again. He is still alive and he is going to come back again. ಆದರೆ ನಮ್ಮ ದೇವರು ಸತ್ತು ಪುನರುತ್ಥಾನ ಹೊಂದಿ ಇನ್ನೊಂದು ಆವರ್ತಿ ನಮಗೋಸ್ಕರ ಇಳಿದು ಬರುವ ಆತನಾಗಿರುತ್ತಾನೆ. He has a great plan for our lives. ಮತ್ತು ನಮ್ಮ ಜೀವಿತಕ್ಕಾಗಿ ಶ್ರೇಷ್ಠ ಯೋಜನೆಯನ್ನು ಈತನು ಇಟ್ಟುಕೊಂಡಿದ್ದಾನೆ. I want to share a few things about how God looks at the heart. ದೇವರು ಹೃದಯವನ್ನು ಹೇಗೆ ದೃಷ್ಟಿಸಿ ನೋಡುತ್ತಾನೆ ಎಂಬುದಾಗಿ ನಾನು ನಿಮಗೆ ಹೇಳುತ್ತೇನೆ. We look at the outward things. ನಾವು ಹೊರನೋಟವನ್ನು ನೋಡ್ತೇವೆ. And we are impressed by the outward things. ಮತ್ತು ಹೊರತೋರಿಕೆಯನ್ನು ಮೆಚ್ಚಿಕೊಳ್ಳುವಂತವರಾಗಿದ್ದೇವೆ. And all we can see is what happens in the outside and what we see with our natural eyes. But God looks at us from a different perspective. ನಮಗೆ ತೋರುವುದೆಲ್ಲ ಬಾಹಿರಾಚಾರವೇ, ಹೊರನೋಟವೇ. ಆದರೆ ದೇವರು ಹೊರನೋಟವನ್ನು ನೋಡುವುದಿಲ್ಲ, ಆತನು ಅಂತರಂಗವನ್ನು ನೋಡುತ್ತಾನೆ. So when you are coming to God, or when you are dealing with God, when you have a relationship with God, you can't just do something from the outside and say, God, I love you, I believe you, I trust you. But God wants to see that from our heart. ದೇವರ ಬಳಿಗೆ ನಾವು ಬಂದು ದೇವರೊಟ್ಟಿಗೆ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವಾಗ ನಮ್ಮ ಕ್ರಿಯೆಗಳಿಂದ ಆತನನ್ನು ಮೆಚ್ಚಿಸಿಕೊಳ್ಳಿಕ್ಕೆ ಅಸಾಧ್ಯ ಪ್ರಿಯರೇ. ಆತನು ಯಾವಾಗಲೂ ನಮ್ಮ ಅಂತರಂಗವನ್ನು ನೋಡುವ ಆತನಾಗಿರುತ್ತಾನೆ. In the days of Jesus, the Pharisees were very holy people. ಯೇಸು ಕ್ರಿಸ್ತನ ದಿನಗಳಲ್ಲಿ ಫರಿಸಾಯರು ಪರಿಶುದ್ಧ ಜನರಾಗಿರುತ್ತಿದ್ದರು. But he had the most problem. He always had to deal with them, and he would get angry with them. He would call them names. That is how he dealt with them. ಆದರೆ ಅನೇಕ ಬಾರಿ ಯೇಸು ಪರಿಸಾಯರ ಸಂಗಡ, ಸದುಕಾಯರ ಸಂಗಡ ಬಹಳ ಕೋಪಗೊಳ್ಳುತ್ತಿದ್ದ, ಬಹಳ ತೀವ್ರವಾಗಿ ಅವರನ್ನು ಮಾತನಾಡುತ್ತಿದ್ದ. He called them hypocrites. ಅವರನ್ನ ಕಪಟಿಗಳೇ ಎಂಬುದಾಗಿ ಕರೆಯುತ್ತಿದ್ದ. He called them brood of vipers. ಅವರುಗಳನ್ನ ಸರ್ಪ ಜಾತಿಗೆ ಸೇರಿದವರು ಎಂಬುದಾಗಿ he got angry with them. ಅವರು ಕೂಡ ಬಹಳ ಕೋಪ ಮಾಡಿಕೊಳ್ಳುತ್ತಿದ್ದ. He would say, you are like whitewashed tomb. You outside you are clean and white, but inside you are all dead. ಸುಣ್ಣ ಬಳಿದ ಸಮಾಧಿಯ ಹಾಗೆ ಹೊರತೋರಿಕೆಗೆ ನೀವು ಬೆಳುಪಾಗಿದ್ದೀರಿ, ಅಂತರಂಗದಲ್ಲಿ ಕೊಳತು ನಾರುತ್ತೀರಿ ಎಂಬುದಾಗಿ ಹೇಳುತ್ತಾರೆ. So God had a problem with that kind of people. ಯೇಸು ಇಂಥವರ ಸಂಗಡ ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದ್ದ. So today also, when God looks at you and me, he is not interested in what I do. He is interested in
how I do, what motives I do what I do. ಈ ದಿವಸ ದೇವರು ನನ್ನನ್ನು ನೋಡುವಾಗ ನಾನು ಹೊರತೋರಿಕೆಗೆ ಏನು ಮಾಡ್ತಾ ಇದ್ದೇನೆ ಎಂಬುದಕ್ಕಿಂತ ಹೆಚ್ಚಿನದಾಗಿ ಯಾವ ಉದ್ದೇಶದಿಂದ ಅದನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ನೋಡುತ್ತಾನೆ. Even if I give a glass of water to someone, it is not about, how nice it is, how beautiful cup it is, it's not about that, it is the motive behind that water that I give. ನಾನು ಒಬ್ಬರಿಗೆ ಒಂದು ಲೋಟ ನೀರು ಕೊಡುವಾಗಲೂ ಸಹ ಆ ಲೋಟ ಎಷ್ಟು ಶುಚಿಯಾಗಿದೆ ಎಂಬುದಾಗಿ ದೇವರು ನೋಡುವುದಿಲ್ಲ, ಆ ಲೋಟದ ಉದ್ದೇಶವೇನು ಎಂಬುದಾಗಿ ಆತನು ನೋಡುತ್ತಾನೆ. He looks at the heart, why do I do, why do you go to church, why do you worship God, why do you give your tithes and offerings, why do you, have a relationship with this God, that is more important for God. ಸಭೆಗೆ ನಾವು ಹೇಗೆ ಹೋಗ್ತೇವೆ, ಯಾವ ರೀತಿ ಆರಾಧನೆ ಮಾಡ್ತೇವೆ, ಯಾವ ರೀತಿ ಕಾಣಿಕೆ ದಶಮಾಂಶಗಳನ್ನು ಕೊಡ್ತೇವೆ, ಇವುಗಳೆಲ್ಲ ಯಾವ ಉದ್ದೇಶದಿಂದ ಮಾಡ್ತೇವೆ ಎಂಬುದು ದೇವರಿಗೆ ಬಹಳ ಮುಖ್ಯ. Saul, the king Saul, he was the first king of the nation of Israel. ನೋಡ್ರಿ, ಇಸ್ರಾಯೇಲ್ ಜನಾಂಗಕ್ಕೆ ಅರಸನಾದ ಸೌಲನು ಮೊಟ್ಟ ಮೊದಲನೇ ಅರಸನಾಗಿದ್ದ. If you turn your Bibles, to 1 Samuel chapter 9. ಮೊದಲನೇ ಸಾಮುವೇಲ 9ನೇ ಅಧ್ಯಾಯಕ್ಕೆ ನೀವು ತಿರುಗಿಸುವುದಾದರೆ, here we have an introduction of Saul. ಇಲ್ಲಿ ಸೌಲನ ಕುರಿತಾದಂತ ಪರಿಚಯವನ್ನು ನೋಡ್ತೇವೆ. 1 Samuel chapter 9 and verse 2, it says, and he had a choice and handsome son whose name was Saul. There was not more a handsome person than he among the children of Israel. From his shoulders upward he was taller than any of the people. ಎರಡನೇ ವಾಕ್ಯ, ಅವನಿಗೆ ಸೌಲನೆಂಬ ಹೆಸರುಳ್ಳ ಒಬ್ಬ ಮಗನಿದ್ದನು. ಆ ಸೌಲನು ಉತ್ತಮನೂ ಎಲ್ಲಾ ಇಸ್ರಾಯೇಲರಲ್ಲಿ ಅತಿ ಸುಂದರನೂ ಆಗಿದ್ದನು. ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತವಾಗಿದ್ದನು. This young boy, Saul, he was a very handsome man. ನೋಡ್ರಿ, ಸೌಲನಾದಂತಹ ಯೌವನಸ್ಥನು ಬಹಳ ಸುಂದರನಾಗಿದ್ದ. He was very tall. ಆತನು ಎತ್ತರವಾಗಿರುತ್ತಿದ್ದ. Among all the people of Israel, he stood the tallest. ಇಸ್ರಾಯೇಲ್ ಜನರ ಗುಂಪಿನಲ್ಲಿ ಆತನು ಎತ್ತರವಾಗಿ ಕಾಣಿಸುತ್ತಿದ್ದ. He was everything that called to be a king. ಒಬ್ಬ ಅರಸನಿಗಿರಬೇಕಾದಂತ ಎಲ್ಲ ಗುಣಲಕ್ಷಣಗಳು ಈತನಲ್ಲಿ. He was very good looking and he was very handsome and he was very tall. Outwardly he was perfect. ಈತನು ಸುಂದರನು, ಒಳ್ಳೆ ಮೈಕಟ್ಟುಳ್ಳವನು, ಎತ್ತರವಾಗಿರುವಾತನು, ಹೊರತೋರಿಕೆಗೆ ಪರಿಪೂರ್ಣನಾಗಿ ಕಾಣಿಸುತ್ತಾನೆ. So Samuel anoints him to be the king. ಆದ ಕಾರಣ ಸಾಮುವೇಲನು ಸೌಲನನ್ನ ಅರಸನಾಗಿ ಅಭಿಷೇಕಿಸ್ತಾನೆ. But after some time, Saul disobeys God. ಸ್ವಲ್ಪ ಸಮಯ ಕಳೆದ ನಂತರ ಸೌಲನು ದೇವರಿಗೆ ಅವಿಧೇಯನಾಗುತ್ತಾನೆ. So God decides that he is going to find another king. ಆಗ ದೇವರು ಯೋಚಿಸ್ತಾನೆ, ಇನ್ನೊಬ್ಬ ಅರಸನನ್ನ ಸೌಲನ ಸ್ಥಳದಲ್ಲಿ ನಾನು ಏರಿಸುತ್ತೇನೆ ಎಂಬುದಾಗಿ. Now God is not going by the outward appearance. ಈಗ ನೋಡ್ರಿ, ಈ ಬಾರಿ ದೇವರು ಹೊರತೋರಿಕೆ ಕಡೆ ಆತನು ಹೋಗುತ್ತಾನೆ. In fact, Saul was not God's choice. ನೋಡ್ರಿ, ಸೌಲನು ಮೊದಲನೇದಾಗಿ ದೇವರ ಆಯ್ಕೆಯಾಗಿರಲಿಲ್ಲ. It was the choice of people. People chose him. It was Samuel who anointed him. God did not actually approve of Saul. ನೋಡ್ರಿ, ಪ್ರಾರಂಭದಲ್ಲಿ ಸೌಲನ ವಿಷಯವಾಗಿ ದೇವರು ಆಲೋಚನೆ ಮಾಡಲೇ ಇಲ್ಲ. ಜನರು ಆತನನ್ನ ಆರಿಸಿಕೊಂಡರು, ಸಾಮುವೇಲನು ಆತನನ್ನ ಅಭಿಷೇಕಿಸಿದ. So in 1 Samuel chapter 13 and verse 14, ಒಂದು ಸಾಮುವೇಲ 13:14ನೇ ವಾಕ್ಯ. And now God is revealing, God is telling what he's going to do. ಈಗ ನೋಡ್ರಿ, ದೇವರು ತಾನು ಏನ್ ಮಾಡ್ತಾನೆ ಎಂಬುದಾಗಿ ಇಲ್ಲಿ ಪ್ರಕಟಪಡಿಸ್ತಾನೆ. But now your kingdom shall not continue. He is telling Saul, your kingdom shall not continue. The Lord has sought for himself a man after his own heart, and the Lord has commanded him to be commander over his people, because you have not kept what the Lord commanded you. ಯೆಹೋವನು ಸೌಲನನ್ನು ನೋಡಿ ಹೇಳುತ್ತಾನೆ, ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದ್ದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. Here Samuel is proud, telling King Saul, you are going to go away. God is not going to continue with you, but God is going to choose a man after his own heart. ಪ್ರವಾದಿಯಾದ ಸಾಮುವೇಲನು ಸೌಲನಿಗೆ ಹೇಳ್ತಾನೆ, ನೀನು ಆದಷ್ಟು ಬೇಗ ಹೊರಟು ಹೋಗುವಿ, ನೀನು ನಿಲ್ಲುವುದಿಲ್ಲ. ನಿನ್ನ ಸ್ಥಳಕ್ಕೆ ದೇವರು ತನಗೆ ಪ್ರಿಯನಾದಂತ ಒಬ್ಬ ವ್ಯಕ್ತಿಯನ್ನ ಕೂರಿಸುತ್ತಾನೆ. So now God is looking for a man after his own heart. ಈಗ ನೋಡ್ರಿ, ದೇವರು ತಾನು ಮೆಚ್ಚಿಕೊಳ್ಳುವಂತ ವ್ಯಕ್ತಿಯನ್ನು ಹುಡುಕುತ್ತಾನೆ. Now
God tells Samuel to go to Jesse's house. ಈಗ ಸಾಮುವೇಲನನ್ನ ಜೆಸ್ಸಿಯ ಮನೆಗೆ ಕಳುಹಿಸಿಕೊಡ್ತಾನೆ. And Jesse has so many sons. ಜೆಸ್ಸಿಗೆ ಅನೇಕ ಮಕ್ಕಳಿರುತ್ತಾರೆ. And Samuel tells, bring all your sons. ನಿನ್ನ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಬಾ ಎಂಬುದಾಗಿ ಸಾಮುವೇಲ If you turn to 1 Samuel chapter 16, ಮೊದಲನೇ ಸಾಮುವೇಲ 16ನೇ ಅಧ್ಯಾಯ, and it says in verse 6, so it was when they came that he looked at Eliab and said, surely the Lord's anointed is before him. 6ನೇ ವಾಕ್ಯ, ಅವರು ಬರಲು ಅವನು ಏಲಿಯಾಬನನ್ನು ನೋಡಿ ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. Jesse's eldest son Eliab came. ನೋಡ್ರಿ, ಇಷಾಯನ ಜ್ಯೇಷ್ಠ ಪುತ್ರ ಮೊದಲನೇ ಮಗ ಎಲಿಯಾಬನು ಬರುತ್ತಾನೆ. And he was again tall and handsome, good looking. He looked like a king. ಅವನು ಸಹ ಎತ್ತರವಾಗಿ ಒಳ್ಳೆ ಮೈಕಟ್ಟುಳ್ಳವನು, ಅರಸನಾಗ್ಲಿಕ್ಕೆ ಯೋಗ್ಯಸ್ಥನಾಗಿದ್ದನು. But Samuel thought he was supposed to be the anointed one. ಸಾಮುವೇಲನು ಆಗ ಅವನನ್ನು ಕಂಡು ಈತನೇ ಇರಬಹುದು ಎಂಬುದಾಗಿ ಯೋಚಿಸುತ್ತಾನೆ. See what God says in verse 7. 7ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ? The Lord said to Samuel, do not look at the appearance or at his physical stature, because I have refused him. For the Lord does not see as man sees, for man looks at the outward appearance, but the Lord looks at the heart. ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿರುತ್ತಾನೆ ಅಂದನು. God says, I have rejected him. He may be tall, he may be good looking, he may be handsome, but I don't want him. ದೇವರು ಹೇಳ್ತಾನೆ, ಏಲಿಯಾಬನು ನೋಡ್ಲಿಕ್ಕೆ ಸುಂದರನಾಗಿರಬಹುದು, ಎತ್ತರವಾಗಿರಬಹುದು, ಒಳ್ಳೆ ಮೈಕಟ್ಟಿನವನಾಗಿರಬಹುದು, ಆದರೆ ಆತನು ನನಗೆ ಬೇಡ ಎಂಬುದಾಗಿ. God, he says, I don't look at the outward appearance, I look at the heart. ನಾನು ಹೊರ ತೋರಿಕೆಯನ್ನು ನೋಡುವುದಿಲ್ಲ, ನಾನು ಹೃದಯವನ್ನು ನೋಡುವ ಆತನು ಎಂಬುದಾಗಿ. Because God's heart was looking for David. ದೇವರ ಹೃದಯ ದಾವೀದನಿಗಾಗಿ ಹುಡುಕಾಟ. Because David had a heart for God. ಯಾಕೆಂದ್ರೆ ದಾವೀದನಿಗೆ ದೇವರ ವಿಷಯವಾಗಿ ಹೃದಯ ಮಿಡಿಯುತ್ತಾ ಇತ್ತು. David was not perfect, but he was very faithful. ದಾವೀದನು ಪರಿಪೂರ್ಣನಾಗಿರಲಿಲ್ಲ, ಆದ್ರೆ ನಂಬಿಗಸ್ತನಾಗಿದ್ದ. He was out in the jungle. ಆತನು ಎಲ್ಲೋ ಕಾಡಿನ ಪ್ರದೇಶದಲ್ಲಿ he was taking care of his father's sheep. ತನ್ನ ತಂದೆಯ ಕುರಿಗಳನ್ನು ಕಾಯುತ್ತಲಿದ್ದ. There was no one around him. ಅವನ ಸುತ್ತಲೂ ಯಾರೂ ಇರುತ್ತಿರಲಿಲ್ಲ. But he was very faithful. ಆದಾಗ್ಯೂ ಆತನು ನಂಬಿಗಸ್ತನಾಗಿರುತ್ತಿದ್ದ. When the lion came, when the bear came, he fought to save his sheep. ಸಿಂಹ ಬರುವಾಗ, ಕರಡಿ ಬರುವಾಗ ಅವುಗಳ ಸಂಗಡ ಈತನು ಕಾದಾಡಿ ತನ್ನ ಕುರಿಯನ್ನು ಉಳಿಸಿಕೊಂಡ. He could have let go of one sheep. ಒಂದು ಕುರಿ ತಾನೇ ಹೋದ್ರೋಯ್ತು ಎಂಬುದಾಗಿ he could have told his dad, the lion came and the bear came and took it away. ತನ್ನ ತಂದೆಯ ಬಳಿಗೆ ಬಂದು ಸಿಂಹವು ಬಂದಿತ್ತು, ಕರಡಿ ಬಂದು ಕುರಿಯನ್ನು ತಕೊಂಡು ಹೋಯಿತು ಎಂಬುದಾಗಿ ಹೇಳಿದ್ರು. ಅವನ ತಂದೆ ಏನು ಹೇಳುತ್ತಿರಲಿಲ್ಲ. But he was very faithful to what he was called to do. ಆದಾಗ್ಯೂ ಅವನ ಕೆಲಸದಲ್ಲಿ ಅವನು ನಂಬಿಗಸ್ತನಾಗಿದ್ದ. And he killed the lion and he killed the bear. ಸಿಂಹ ಮತ್ತು ಕರಡಿಯನ್ನು ಕೊಂದು ಹಾಕಿಬಿಟ್ಟ. That is what God was seeing. ದೇವರು ಇಂಥದ್ದನ್ನ ಗಮನಿಸುತ್ತಲೇ ಇದ್ದ. When he was all alone doing what he was called to do, when no one looked at him, God was watching that. ಒಬ್ಬಂಟಿಗನಾಗಿ ದಾವೀದನು ಇರುವಾಗ ದೇವರು ಅವನನ್ನು ಗಮನಿಸುತ್ತಲೇ ಇದ್ದ. So God says, this is the man. ಹಾಗಾಗಿ ದಾವೀದನು ನೋಡಿ ಇದೇ ವ್ಯಕ್ತಿ ಎಂಬುದಾಗಿ. He is so faithful with these sheep. He will be a great king one day. ಅಲ್ಪವಾದಂತಹ ಈ ಕುರಿಗಳ ವಿಷಯವಾಗಿ ಈತನು ನಂಬಿಗಸ್ತನಾಗಿರುವಾಗ ದೊಡ್ಡ ಅರಸನಾಗ್ಲಿಕ್ಕೆ ಈತನು ಯೋಗ್ಯಸ್ಥನು ಎಂಬುದಾಗಿ ಭಾವಿಸುತ್ತಾನೆ. God is looking at our hearts. ಹಾಗಾಗಿ ದೇವರು ಇಂದಿಗೆ ನಮ್ಮ ಹೃದಯಗಳನ್ನು ನೋಡುತ್ತಲಿದ್ದಾನೆ. It doesn't matter whether we are not like what the world looks for. ಲೋಕದವರು ಹುಡುಕುವಂತ ರೀತಿಯಲ್ಲಿ ನಾವು ತೋರಿಕೆ ಇಲ್ಲದೆ ಇರಬಹುದು. Maybe we are not all that the world is prescribing, you should be like this and like this, that doesn't matter. But what really matters is our heart. ಲೋಕದವರ ಅರ್ಹತೆ ಯೋಗ್ಯತೆಗಳಿಗೆ ಸರಿ ಹೋಗುವಂತ ವ್ಯಕ್ತಿಗಳಾಗಿ ನಾವು ಇಲ್ಲದೆ ಇರಬಹುದು, ಆದ್ರೆ ನಮ್ಮ ಹೃದಯ ಬಹಳ ಮುಖ್ಯವಾಗಿರುತ್ತದೆ. So if I can do what I am called to do with the right heart and the right motive, ಸರಿಯಾದಂತ ಹೃದಯ, ಸರಿಯಾದಂತ ಉದ್ದೇಶದೊಂದಿಗೆ ನಾನು ನನ್ನ ಕಾರ್ಯನ ನಿಭಾಯಿಸುವಾಗ, then God is very pleased with that. ದೇವರು ಅದನ್ನ ಬಹಳವಾಗಿ ಮೆಚ್ಚಿಕೊಳ್ಳುತ್ತಾನೆ. God chose 12 disciples. ನೋಡ್ರಿ, 12 ಜನ ಶಿಷ್ಯರನ್ನ ಯೇಸು ಆಯ್ಕೆ ಮಾಡುತ್ತಾನೆ. If you turn to John chapter 6, ಯೋಹಾನ 6ನೇ ಅಧ್ಯಾಯಕ್ಕೆ ನೀವು ತಿರುಗಿಸುವುದಾದರೆ, John chapter 6 and verse 70. Jesus answered them, did I not choose you the 12,
and one of you is a devil. ಅದಕ್ಕೆ ಯೇಸು 12 ಮಂದಿಯಾದ ನಿಮ್ಮನ್ನು ನಾನು ಆರಿಸಿ ತೆಗೆದುಕೊಂಡೆನಲ್ಲವೋ, ನಿಮ್ಮಲ್ಲಿಯೂ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಅಂದನು. God chose the 12 disciples. ನೋಡಿ, ಯೇಸು 12 ಶಿಷ್ಯರನ್ನ ಆಯ್ಕೆ but out of that, one Judas, outwardly he was perfect, but inside his heart was not right. ಒಬ್ಬ ವ್ಯಕ್ತಿ ಯೂದನು, ಆತನು ಹೊರತೋರಿಕೆಗೆ ಪ್ರಾಮಾಣಿಕನಾಗಿದ್ದನು, ಅಂತರಂಗದಲ್ಲಿ ಆತನು ಕೆಟ್ಟವನಾಗಿದ್ದನು. And he betrayed Jesus. ಆತನೇ ಯೇಸುವನ್ನ ಮೋಸ ಮಾಡಿದ. So don't get deceived by outward appearances. ಹಾಗಾಗಿ ಹೊರತೋರಿಕೆಯನ್ನು ನೋಡಿ ಮಾರು ಹೋಗಬೇಡಿರಿ. Or don't deceive yourself by doing something from the outside. But if your heart is not right, I think today you are supposed to get your heart right. ನಿಮ್ಮ ಕ್ರಿಯೆಗಳಿಂದಲೇ ನೀವು ವಂಚಿತವಾಗಬೇಡ್ರಿ, ಅಂತರಂಗದಲ್ಲಿ ನೀವು ದೇವರೊಡನೆ ಸರಿಪಡಿಸಿಕೊಳ್ಳಿರಿ. That is more important. It is more important for our inside, our heart to be right with God than what we do outward. ನಮ್ಮ ಹೊರಗಿನ ಕ್ರಿಯೆಗಳಿಗಿಂತ ದೇವರೊಟ್ಟಿಗೆ ನಮ್ಮ ಹೃದಯ ಸರಿಯಾಗಿರುವುದು ಬಹಳ ಮುಖ್ಯ ಪ್ರಿಯರೇ. Because God looks at the heart. ಯಾಕಂದ್ರೆ ದೇವರು ಹೃದಯವನ್ನು ಗಮನಿಸುವ ಆತನಾಗಿರುತ್ತಾನೆ. ಪ್ರಾರ್ಥಿಸಿಕೊಳ್ಳೋಣವೇ. Glorious Heavenly Father, ಮಹಿಮೆಯುಳ್ಳ ಪರಲೋಕದ we give you praise, O Lord. ನಿನ್ನ ಸ್ತುತಿ ಮಾಡ್ತೇವೆ. Thank you for this opportunity, O Lord. ಈ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ. Help us, O Lord Jesus, to get our hearts right, O Lord. ನಮ್ಮ ಹೃದಯಗಳನ್ನು ಸರಿಪಡಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು. Lord, that we don't want to be like the Pharisees. Lord, hypocrisy should not be our lifestyle, O Lord. ಫರಿಸಾಯರಂತೆ ಕಪಟತನ ನಮ್ಮ ಜೀವನ ಶೈಲಿ ಆಗಿಲ್ಲದೆ ಇರಲಿ ಸ್ವಾಮಿ. Lord, that we just outwardly we look holy, but Lord, inwardly we are bad. ಹೊರತೋರಿಕೆಗೆ ಪರಿಶುದ್ಧರಾಗಿ ಅಂತರಂಗದಲ್ಲಿ ಕೆಟ್ಟವರಾಗಿ ನಾವು ಇರೋದು ಬೇಡ ಕರ್ತನೇ. Lord, that we don't want you to, Lord, get angry and Lord not be happy with us, O Lord. ನಮ್ಮ ವಿಷಯವಾಗಿ ನೀನು ಸಂತೋಷವಿಲ್ಲದೆ ಕಾಣುವಂತದ್ದು ಬೇಡ ಸ್ವಾಮಿ. That we will be pleasing you more than pleasing men, O Lord. ಮನುಷ್ಯರನ್ನು ಮೆಚ್ಚಿಸಿಕೊಳ್ಳುವುದಕ್ಕಿಂತ ನಿನ್ನನ್ನು ಮೆಚ್ಚಿಸುವಂತ ಪ್ರಯತ್ನವನ್ನು ನಾವು ಮಾಡುವಂತ change our hearts, O Lord. ನಮ್ಮ ಹೃದಯಗಳನ್ನು ಬದಲಾಯಿಸು ಕರ್ತನೇ. Lord, make our lives right, O Lord. ನಮ್ಮ ಜೀವಿತಗಳನ್ನು ಸರಿಪಡಿಸು ಸ್ವಾಮಿ. Pray for everyone watching, O Lord. ಸ್ವಾಮಿ, ಗಮನಿಸುತ್ತಿರುವಂತ ಎಲ್ಲರನ್ನ ನಾನು ಪ್ರಾರ್ಥನೆ ಮಾಡ್ತೇನೆ. Lord, let them get a revelation of this truth, O Lord. ಈ ಒಂದು ಸತ್ಯದ ಪ್ರಕಟಣೆ ಎಲ್ಲರಿಗೂ ಮೂಡಿ ಬರಲಿ ಸ್ವಾಮಿ. Let their lives change, O Lord. ಇವರ ಜೀವಿತಗಳು ಬದಲಾಗಲಿ ಸ್ವಾಮಿ. Give you all the glory, Father. ನಿನಗೆ ಸಕಲ ಮಹಿಮೆಯನ್ನು ಅರ್ಪಿಸುತ್ತೇವೆ. Jesus mighty name we pray. ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Thank you for listening to us. ನಮ್ಮ ಮಾತುಗಳನ್ನು ಗಮನಿಸಿದ್ದಕ್ಕಾಗಿ ವಂದನೆಗಳು. Believe that great things are going to happen in your life. ದೊಡ್ಡ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ನಂಬಿಕೊಳ್ಳಿರಿ. Get your heart right with God. ನಿಮ್ಮ ಹೃದಯವನ್ನು ದೇವರೊಟ್ಟಿಗೆ ಸರಿಪಡಿಸಿಕೊಳ್ಳಿ. God is going to do great things. ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ.